ನಮಗೆ ಮೇಲೆ 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 ಕಷ್ಟಗಳನ್ನು ಕೊಡ್ತಾರಲ್ಲ, ಅವರನ್ನು ಹೆಂಗೆ ನೆನೆಸ್ಬೇಕು ನಾವು? ಹೌದಿಲ್ರಿ? ಈಗ ನಿಮ್ಮ ಮನ್ಯಾಗ ಹೊರಗಿನವ್ರು ಯಾರಾದರೂ ನಿಮಗೆ ಮಾಡಸಾಕತ್ಯಾರಂತ ನೀವು ಅಂತಿರ್ತೀರಿ. ಇಲ್ರಿ, ನಮ್ಮ ತೋಟದಾಗ ಕಬ್ಬು ಹಿಂಗಿತ್ತಲ್ಲ, ಹೋಗವ್ರು ಬರೋರು ನನ್ನ ಕಬ್ಬು ನೋಡಿ ನಿಂತು ನಿಂತು ನೋಡಿ ಹೋಗುತ್ತಿದ್ದರು. ಅಷ್ಟು ಚಂದ ಕಬ್ಬು ಬೆಳೆದಿತ್ತು. ಬಹುತೇಕ ಕಡದ ಫ್ಯಾಕ್ಟ್ರಿಗೆ ಕಳಿಸಿದ್ರೆ 100 ಟನ್ ಆಗುತ್ತಿತ್ತು 1 ಎಕರೆ. ಆದರೆ ಅದನ್ನು ನೋಡಲಾರದ ಜನ, ನಮಗೆ ಕಷ್ಟಗಳನ್ನು ಕೊಡಬೇಕಂತಕ್ಕಂಥ ಜನ, ನಮ್ಮ ವಿರೋಧಿಗಳು ನಿಂಬಿಕಾಯಿ ಮಾಡಿಸಿ ತಂದು ನಮ್ಮ ಹೊಲದಾಗ 4 ದಿಕ್ಕಿಗೆ ಒಂದೊಂದು ಒಗೆದರು. ಕಬ್ಬ ಮ್ಯಾಗಿಂತರ ಬಾಡ್ಕೊಂತ ಬಂತು, ಒಣಕೋಂತ ಬಂತು. ಅಂತಹ ಕಬ್ಬಿಗೆ ನಮ್ಮ ಮನೆಗೆ ಹಾಳಾಗಲಿ ಅಂತ ಮಾಡಿಸಿರ್ತಾರಲ್ಲ, ಅವರನ್ನು ನೆನೆಸ್ತೀರೇನು? ಅವ್ರಿಗೇನಾದರೂ ಉಪಕಾರ ಮಾಡ್ತೀರೇನು? ಇಲ್ಲ. ಯಾಕೆ ನಾ ಇದನ್ನು ಹೇಳಕತ್ತೀನಿ ಅಂದ್ರೆ, ಕಷ್ಟಗಳನ್ನು ಕೊಟ್ಟವ್ರನ್ನ ನೆನೆಸೋದು ಹೆಂಗೆ? ಇಲ್ಲೇನಂತಾರ ಅವರು? ಯಾರು? ಶರಣರು ಏನಂತಾರಂತಂದ್ರೆ, ಹರತನ್ನ ಭಕ್ತರನ್ನ ತಿರುವಂತೆ ಮಾಡುವ ದೇವ್ರು ನಮ್ಮನ್ನು ಏನು ಮಾಡಕ್ಕೆ ನಿತ್ತಾನಂದ್ರೆ, ನಮ್ಮ ಆಸ್ತಿ ಹಾಳು ಮಾಡಿ, ನಮ್ಮ ಹೊಲ ಮಾರಿಸಿ, ನಮ್ಮ ಮನ್ಯಾಗ ರೊಕ್ಕ ಇರ್ಲಾರ್ದಂಗೆ ಮಾಡಿ, ನಾವು ಬೇಡ್ಕೊಂತ ಹೋಗುವಂಗೆ ಮಾಡ್ತಾನಂತ. ಇದನ್ನು ನಾ ಹೇಳೋದಲ್ಲ, ಬರ್ದಾರಿಲ್ವ ಚಂದಾಗ. ಏನು ನಿಮಗೆ ಕನ್ನಡ ತಿಳಿತೈತಿಲ್ರಿ? ಮತ್ತು ಕನ್ನಡ ತಿಳಿತೈತಿಲ್ಲ ಸ್ವಾಮಿ, ನೀ ಏನು ದೊಡ್ಡ ಇಂಗ್ಲೀಷ್ನಾಗ ಹೇಳಕತ್ತಿ? ಕನ್ನಡದೊಳಗೆ ಬರೀತಾರ ಅವ್ರು. ಏನಂತಂದ್ರೆ, ಹರತನ್ನ ಭಕ್ತರನ್ನ ತಿರುವಂತೆ ಮಾಡುವ ಅಂದ್ರೆ ಬೇಡ್ಕೊಳ್ಳುವಂಗೆ ಮಾಡುವ. ಅದು ಮತ್ತೆ ಹೆಂಗೆ? ಭಕ್ತರನ್ನ, ಯಾರು ಹೆಚ್ಚು ದೇವ್ರಿಗೆ ಹೋಗ್ತಾರಲ್ಲ ಅವ್ರನ್ನಂತ ಅಲ್ಲಿ ಶಬ್ದ ಪ್ರಯೋಗ ಮಾಡ ನಾವು. ಏನು? ಹರತನ್ನ ಭಕ್ತರನ್ನ. ಯಾರ ಪರಮಾತ್ಮನ ಭಕ್ತರಂತ ಹೇಳಿಸ್ಕೊಂತೀರಿ, ನಾ ದೇವರಿಗೆ ಭಾಳ ನಡ್ಕೋತನ್ರಿ ಅಂತ ಹೇಳ್ತೀರಿ, ನಾ ದೇವ್ರ ಮ್ಯಾಗ ಭಾಳ ಭಕ್ತಿ ಅದನ್ರಿ ಅಂತ ಹೇಳ್ಕೋತೀರಲ್ಲ, ಅಂಥ ಭಕ್ತರಿಗೆ ಪರಮಾತ್ಮ ಏನು ಮಾಡ್ತಾನಂದ್ರೆ ತಿರುವಂತೆ ಮಾಡುವ, ಮನ್ಯಾಗ ಒದ್ದಾಡಿ ಸಾಯುವಂಗೆ ಮಾಡುವ. ಯಾರ್ರೀ? ದೇವ್ರ. ತಿರುವಂತೆ ಮಾಡುವ. ಮೇಲೆ ಮೇಲೆ ಕಷ್ಟಗಳನ್ನು, ಮೇಲೆ ಮೇಲೆ ಅಪಮಾನಗಳನ್ನು, ಮೇಲೆ ಮೇಲೆ ನಿಂದನೆಗಳನ್ನು ಕೊಡುವಂಗೆ ಮಾಡತಾನಂತ ದೇವ್ರ. ಇದು ಸರಿ ಏನು? ಮತ್ತು ಹಿಂಗೆ ಮಾಡು ದೇವರಿಗೆ ನಾವು ಪೂಜಿಸುವುದು ಸರಿ ಏನು? ಮತ್ತು ಬರೆದದ್ದು ಸುಳ್ಳೇನು? ತಪ್ಪು ತಿಳ್ಕೋಬೇಡ್ರಿ. ಯಾವ ತಾಯಿ, ಜಗತ್ತಿನೊಳಗೆ ಒಬ್ಬ ತಾಯಿನೂ ಮಗನಿಗೆ ಊಟದಾಗ ವಿಷ ಹಾಕಂಗಿಲ್ಲ. ಜಗತ್ತಿನೊಳಗೆ ಯಾವ ತಾಯಿನೂ ಮಗನಿಗೆ ವಿಷ ಹಾಕಂಗಿಲ್ಲ. ಹಾಕಿ ಕೊಲ್ತಿದ್ದಳು ಅಂದ್ರೆ ಆಕೆ ತಾಯಿ ಅಲ್ಲ, ನಾಯಿಕ್ಕಿಂತಲೂ ಕಡಿ. ಅದು ಆಕೆ ನಾಯಿಕ್ಕಿಂತಲೂ ಕಡಿ. ತಾಯಿ ತನ್ನ ಮಕ್ಕಳಿಗೆ ಎಂದೂ ಕೆಟ್ಟ ಬಯಸೋದಿಲ್ಲ. ತಾಯಿ ತನ್ನ ಮಗ ಹಾಳಾಗಲಿ ಅಂತ ಎಂದೂ ಬಯಸೋದಿಲ್ಲ. ನನ್ನ ಮಗ ಬೇಡ್ಕೊಂಡು ತಿನ್ಲಿ ಅಂತ ತಿಳ್ಕೊಂಡು ಎಂದೂ ತಾಯಿ ಬಯಸಂಗಿಲ್ಲ. ಹಂಗೆ ಈ ಪರಮಾತ್ಮನು ನಮ್ಮ ತಾಯಿ ಇದ್ದಂಗಲ್ರಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಅಂತ ಅದೇ ಶರಣರು ಹೇಳ್ತಾರೆ. ಮತ್ತು ಪರಮಾತ್ಮ ನಮಗೆ ಯಾಕೆ ಕಷ್ಟಗಳನ್ನು ಮೇಲೆ ಮೇಲೆ ಕೊಡ್ತಾನ್ರಿ? ಯಾರಿಗೆ ಕಷ್ಟಗಳು ಬೇಕಾಗ್ಯಾವ ಹೇಳ್ರಿ? ನೀವು ಒಬ್ಬರ ಊದಿನ ಕಡ್ಡಿ ತಗೊಂಡು, ಚುನುಮರಿ, ಉಪ್ಪ ಏನಾರ ತಗೊಂಡು ದೇವ್ರ ಮುಂದೆ ಹೋಗಿ, ಯಪ್ಪ ನಾಳೆ ಹರಗೆದ್ದ ನಂದು 6 ತಿಂಗಳು ಕೂಸದ ಸಾಯ್ಲಪ್ಪ ಅಂತ ಬೇಡ್ಕೊಂತೀರಿ? ಯಾರ ಬೇಡ್ಕೋತೀರಿ? ಕಷ್ಟಗಳನ್ನು ಯಾರಾದರೂ ಬೇಡ್ತೀರಿ? ಇಲ್ಲ. ಬೇಡಲಿಲ್ಲ ಅಂದರೂ ಕೊಡಕತ್ತಾನ, ಬೇಡಲಿಲ್ಲ ಅಂದರೂ ಕೊಡ್ತಾನಂತ. ಯಾಕ್ರಿ? ಕಷ್ಟ ಕೊಡವಂಗ ದೇವ್ರು ಅನ್ನೋದು ಹೆಂಗೆ? ವಿಷ ಹಾಕಕ್ಕೀಗೆ ತಾಯಿ ಅನ್ನೋದು ಹೆಂಗೆ?
ದೇವ್ರು ಕಾಡ್ತಾವ ಹೆಂಗ, ಕಾಡೋಕೆ ದೇವ್ರು ಅನ್ನೋದರ ಹೆಂಗ? ದೇವ್ರು ಕಾಡಂಗಿಲ್ಲ. ದೇವರು ನಿಮಗೆ ಎಂದೂ ಕಷ್ಟಗಳನ್ನು ಕೊಡಂಗಿಲ್ಲ. ಮತ್ತು ಬರ್ತಾವಲ್ರಿ ಅಂತಂದ್ರ, ಮತ್ತು ಹೇಳ್ಯಾರಲ್ರಿ, ಸ್ವತಃ ದೇವ್ರ ಹೇಳ್ಯಾನಂತಲ್ರಿ, ಏನಂತಂದ್ರ ಹರತನ್ನ ಭಕ್ತರನ್ನ ತಿರಿವಂತೆ ಮಾಡುವ, ಚಂದನದಂತೆ ಒರೆದು ನೋಡುವಂತೆ ಮಾಡುವ, ಕಬ್ಬಿಣದಂತೆ ಕೊರೆದು ನೋಡುವ, ಹಿಂಗೆಲ್ಲ ಮಾಡ್ತಾನಂತಲ್ರಿ. ಯಾಕ ಅಂತಂದ್ರ, ಇಲ್ಲ ಇದನ್ನು ಯಾಕೆ ಶರಣರು ಹೇಳಿದರು ಅಂತಂದ್ರ, ಜಗತ್ತಿನೊಳಗೆ ಯಾವ ಮನುಷ್ಯನಿಗೂ ಕಷ್ಟಗಳ ಬರಂಗಿಲ್ಲ ಅಂತರ್ತಲ್ಲ, ಕಷ್ಟಗಳು ಬರ್ತಾವೆ. ಆದ್ರೆ ಈ ಮಾತು ಏನು ಹೇಳ್ತದಂತಂದ್ರೆ, ಬರುವ ಕಷ್ಟಗಳನ್ನು ಸಂತೈಸಿಕೊಳ್ಳಬೇಕು, ಆ ಕಷ್ಟಗಳನ್ನು ತೃಪ್ತಿಯಿಂದ ಸ್ವೀಕಾರ ಮಾಡಬೇಕು. ಅದನ್ನು ದೇವರು ಕೊಟ್ಟಾನಂದ್ರೆ ನೀವು ತೃಪ್ತಿಯಿಂದ ಸ್ವೀಕಾರ ಮಾಡ್ತೀರಂತ ಅದಕ್ಕೆ ಹೇಳ್ಯಾರ. ದೇವ್ರ ಕಷ್ಟಗಳನ್ನು ಕೊಡಂಗಿಲ್ಲ. ಮತ್ತು ಕಷ್ಟಗಳು ಬರ್ತಾವಲ್ಲ ಅಂದ್ರೆ, ನೀನು ಮಾಡಿದ ಕರ್ಮ, ನಾನು ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡುವುದೇನು ಹರಿಯೇ. ನಮಗೆ ಕಷ್ಟಗಳು ಬರ್ತಾವಲ್ಲ, ದುಃಖಗಳು ಬರ್ತಾವಲ್ಲ, ನೋವುಗಳು ಬರ್ತಾವಲ್ಲ, ಯಾಕಂತಂದ್ರೆ ಅದನ್ನು ದೇವರು ಕೊಡಕತ್ತಿಲ್ಲ, ನೀನು ಮಾಡಿದ ಕರ್ಮ ನಿನ್ನ ಕೊಡಕತ್ತದ. ದುಃಖವನ್ನು ನಿನಗ, ನೋವನ್ನು ನೀನು ಮಾಡಿದ ಕರ್ಮ ನಿನಗೆ ಕೊಡಕತ್ತದ. ಆದ್ರೆ ಪರಮಾತ್ಮ ಅದನ್ನು ತನ್ನ ಮೇಲೆ ಯಾಕೆ ಹಾಕೊಂಡ ಅಂತಂದ್ರೆ, ನಮ್ಮ ತಾಯಂದಿರಿಗೆ ಜೀವನದೊಳಗೆ ಭಾಳ ಕಷ್ಟ ಬರ್ತಾವ, ಅದನ್ನು ದೇವರು ಕೊಟ್ಟಾನಂದ್ರೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರಂತ ತಿಳ್ಕೊಂಡು ಬಹುತೇಕ ಔಪಚಾರಿಕವಾಗಿ ಶರಣರು ಹೇಳಿರ್ಬೇಕು. ಔಪಚಾರಿಕವಾಗಿ ಶರಣರು ಹೇಳಿರ್ಬೇಕು. ಕಾರಣ ಏನು ಅಂತಂದ್ರೆ, ನಮಗೆ ಜೀವನದೊಳಗೆ ಕಷ್ಟಗಳು ಬರ್ತಾವಲ್ಲ, ಅವುಗಳನ್ನು ತೃಪ್ತಿಯಿಂದ ಸ್ವೀಕಾರ ಮಾಡ್ಬೇಕು. ಸುಖ ಬರ್ತದಲ್ಲ ನಿಮಗ, ಇದು ಸುಖ ದುಃಖ ಅಂದ್ರೆ ಏರು ಇಳಿತ ಇದ್ದಂಗೆ. ಏರು ಇಳಿತ ಅದು ಬರ್ತದ, ಇದು ಬರ್ತದ. ಕಷ್ಟ ಮತ್ತು ಸುಖಗಳು ಬರ್ತಾವಲ್ಲ, ಕಷ್ಟ ಬಂದ್ರೆ ಇದು ಭಗವಂತನ ಪ್ರಸಾದ ಅಂತ ತಿಳ್ಕೋಬೇಕು. ಇದು ಪರಮಾತ್ಮನ ಪ್ರಸಾದ ಅಂತ ತಿಳ್ಕೋಬೇಕು. ಹೆಂಗ ಪ್ರಸಾದ ಅಂತಂದ್ರ, ಸುಖನೂ ಪರಮಾತ್ಮನ ಪ್ರಸಾದನ, ಕಷ್ಟನೂ ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಹೆಂಗಂತಂದ್ರೆ, ಸುಖ ಅಂತಂದ್ರೆ ಮಿದು ಸಕ್ಕರೆ ಇದ್ದಂಗೆ. ಸುಖ ಅಂತಂದ್ರೆ ಮಿದು ಸಕ್ಕರೆ ಅಂತ ತಿಳ್ಕೋಬೇಕು. ಮತ್ತು ಕಷ್ಟ ಅಂತಂದ್ರೆ ಕಲ್ ಸಕ್ಕರೆ ಅಂತ ತಿಳ್ಕೊಂಡು ಬಿಡೋದು. ಮತ್ತೇನು, ಅದು ಸಕ್ರಿನ, ಅದು ರುಚಿನ ಇರ್ತದ. ಆದ್ರೆ ಅದು ಏನಂತ ತಿಳ್ಕೋಬೇಕಂದ್ರೆ ಕಲಸಕ್ಕರಂತ ತಿಳ್ಕೋಬೇಕು. ನೀ ತಿಳ್ಕೊಲಿಲ್ಲ ಅಂದರೂ ಬರುದಾದ. ಮತ್ತು ನಿಜಗುಂಡ್ರು ಹೇಳ್ತಾರಲ್ಲ, ಬರಲುಳ್ಳ ದುಃಖವನ್ನು ಅನುಭವಿಸಿಯೇ ತೀರಬೇಕು, ಬೇರೆ ಪರಿಹಾರ ಅದಕ್ಕಿಲ್ಲ. ಇಹುದೆಂದೊಡೆ ರಾಮನಳ ಪಾಂಡವರು ನೋಯಲೇಕೆ. ನೋಡ್ರಿ, ನೀವು ಅಲ್ಲೆಂದರೂ ಬಿಡಂಗಿಲ್ಲ ಅದು ಕಷ್ಟ. ಯಾಕೆ ಮಾಡಿದ್ದು ನೋ ಮಾರಾಯ, ನೀನೇ ಮಾಡಿ ಅದನ್ನು ಅನುಭವಿಸಲೇಬೇಕು. ಅದಕ್ಕೇನಪ್ಪ ಅಂತಂದ್ರೆ, ನಾವು ಆ ಕಷ್ಟಗಳನ್ನು ತೃಪ್ತಿಯಿಂದ ಸ್ವೀಕಾರ ಮಾಡಬೇಕು. ಹೊಂದಾಣಿಕೆ ಇರಬೇಕು. ನಾವು ಮನೆಯೊಳಗೆ ಹೆಂಡತಿ ಊಟಕ್ಕೆ ತಯಾರು ಮಾಡಿರ್ತಾಳೆ, ನಿಮಗೆ ಎಲ್ಲನೂ ಹಚ್ಚುತ್ತಾಳೆ ತಾಟ್ನ್ಯಾಗ, ಎಲ್ಲ ಹಚ್ಚಿ ತಾಟ ಮುಂದೆ ತಂದು ಇಡ್ತಾಳೆ. ಇಟ್ಟರ ಅದರೊಳಗೆ ನಿನಗೆ ಪ್ರೀತಿಯಿಂದ ತಿನ್ನುವ ಪಲ್ಯ ಇಲ್ಲ, ನಿನಗೆ ಬ್ಯಾಡಾದದ್ದು ಪಲ್ಯ ಹಾಕ್ಯಾಳ. ಅವತ್ತೇನು ಮಾಡೋದಂದ್ರೆ ಸುಮ್ಮ ತಿನ್ನೋದು. ಒಂದ ದಿನ ಅಲ್ಲ, ಅದೇನು ಅವತ್ತು ಮಾಡ್ಯಾಳ ಬದನೆಕಾಯಿ, ನಿನಗೆ ಪ್ರೀತಿ ಇಲ್ಲ, ಅವತ್ತೊಂದು ದಿವಸ ಮಾಡ್ಯಾಳ, ಸುಮ್ಮ ತಿಂದು ಬಿಡೋದು ತೃಪ್ತಿಯಿಂದ. ಅದನ್ನು ಯಾವತ್ತೂ ಏನು ಮಾಡಂಗಿಲ್ಲಲ್ಲ. ಮತ್ತು ನಾ ಮಾಡಿದ್ದು ನನಗೆ ಬ್ಯಾಡಾದದ್ದು ಯಾಕೆ ನೀ ಮಾಡಿ ಅಂತ ತಿಳ್ಕೊಂಡು ಏನಾರ ಅಣ್ಣ ಹತ್ತಿದಿ ಅಂತಂದ್ರೆ ಅದರೊಳಗೆ ಸುಖ ಇರೋದಿಲ್ಲ, ದುಃಖ ಇರ್ತದ. ಜಗತ್ತಿನೊಳಗೆ ಕಷ್ಟ ಬಂದದ ಅಂತ ತಿಳ್ಕೊಂಡು ಸೋತುಕೊಂಡ್ರು ಬೇಡ್ರಿ. ಜಗತ್ತಿನೊಳಗೆ ಕಷ್ಟ ಬಂದದಂತ ತಿಳ್ಕೊಂಡು ಸೋತುಕೊಂಡ್ರು ಬೇಡ್ರಿ. ಜಗತ್ತಿನೊಳಗೆ ಎಲ್ಲರೂ ಸೋತವರೇ, ಜಗತ್ತಿನೊಳಗೆ ಎಲ್ಲರೂ ಕಷ್ಟವನ್ನು ಅನುಭವಿಸಿದವರೇ. ಆದರೆ ಆ ಕಷ್ಟಗಳಿಗೆ ನಾವು ಎಂದೂ ಹೆದರಬಾರದು, ಎಂದೂ